ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ರಾಜ್ಯಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶದ ನುಡಿಗಳನ್ನ ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ಮುಗಿಬಿದ್ದಿದೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಬಿಜೆಪಿ ಕರೆ ಕೊಡ್ತಾ ಇದೆ. ಇದು ಜನವಿರೋಧಿ ನೀತಿ, ಜೊತೆಗೆ ಕೂಡಲೇ ಇದನ್ನ ಹಿಂಪಡಿಬೇಕು ಅನ್ನುವಂತಹ ಆಕ್ರೋಶವನ್ನ ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತೈಲ ಬೆಲೆ ಲೀಟರ್ಗೆ ಸರಾಸರಿ ₹3 ಏರಿಕೆ ಮಾಡ್ತಾ ಇದ್ದ ಹಾಗೆ ಬಿಜೆಪಿ ಹೋರಾಟದ ಹಾದಿಯನ್ನ ಹಿಡಿದಿದೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದೆ. ಬಹುಶಃ ಏನು ಗ್ಯಾರಂಟಿ ಯೋಜನೆಯನ್ನು ಜಾರಿ ತರುವಂಥ ಕೆಲಸ ಆದಮೇಲೆ ರಾಜ್ಯ ಸರ್ಕಾರದ ಖಜಾನೆಯ ಮ್ಯಾಕ್ಸಿಮಮ್ ಹಣ ಈ ಒಂದು ಗ್ಯಾರಂಟಿ ಯೋಜನೆಗೆ ಅದನ್ನು ಖರ್ಚು ಮಾಡುವಂಥದ್ದು ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಬೆಲೆ ಏರಿಕೆ ಅಂತ ಟ್ವೀಟ್ ಮಾಡ್ತಾಯಿದೆ. ರಾಷ್ಟ್ರ ಮಟ್ಟದಲ್ಲಿ ಜಾಗತಿಕ ಕಾರಣದಿಂದ ಮತ್ತು ಎಲ್ ನೀನೋ ಪ್ರಭಾವದಿಂದ ಇಡೀ ಜಗತ್ತಿನಾದ್ಯಂತ ಬರಗಾಲದ ಛಾಯೆ ದೊಡ್ಡ ಪ್ರಮಾಣದಲ್ಲಿ ಕಳೆದ ಬಾರಿ ಇತ್ತು. ಭಾರತದಲ್ಲಿ ಕೂಡ ಮಾನ್ಸೂನ್ ಡೆಫಿಸಿಟ್ ಹೈಯೆಸ್ಟ್ ಇತ್ತು. ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರದ ಹೆಚ್ಚಳ ಖಂಡಿಸಿ ರಾಜ್ಯಾದ್ಯಂತ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಿವಿಗೆ ದಾಸವಾಳ ಮುಡಿದು ಕೈಯಲ್ಲಿ ಚಿಪ್ಪು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದು ಚಿಕ್ಕಮಗಳೂರಿನಲ್ಲಿ ಕಂಡುಬಂತು. ಇನ್ಫ್ಯಾಕ್ಟ್ ಈ ಪ್ರತಿಭಟನೆಯ ನೇತೃತ್ವವನ್ನ ಸಿಟಿ ರವಿ ಅವರು ವಹಿಸಿದ್ರು. ವಾಹನ ಸವಾರರಿಗೆ ದಾಸವಾಳ, ಖಾಲಿ ಚಿಪ್ಪು ತೋರಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಆ ಮೂಲಕ ತಮ್ಮ ಆಕ್ರೋಶವನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಹೋರಾಟವನ್ನು ಅತ್ಯಂತ ಉಗ್ರವಾಗಿ ನಾವು ಮಾಡ್ತೀವಿ, ಮಂಡೆಯಿಂದ ಇನ್ನಷ್ಟು ಬಿಸಿ ಆಗುತ್ತೆ, ಇನ್ನಷ್ಟು ಕಾವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಕಿವಿಲಿ ದಾಸವಾಳ ಇಡೋ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿನ ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಜನರ ಕಿವಿಗೆ ದಾಸವಾಳ ಮುಡಿಸಿದ್ದಾರೆ, ಕೈಗೆ ಚಿಪ್ ಕೊಟ್ಟಿದ್ದಾರೆ ನೋಡಿ ಅನ್ನೋ ಸಾಂಕೇತಿಕ ಅರ್ಥದ ಪ್ರತಿಭಟನೆ. ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಕಾಂಗ್ರೆಸ್ ಸರ್ಕಾರ ಚಿಪ್ ಕೊಟ್ಟಿದೆ. ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಲೂಟಿ ಲೂಟಿ, ಕಾಂಗ್ರೆಸ್ ಲೂಟಿ ಲೂಟಿ ಲೂಟಿ, ಕಾಂಗ್ರೆಸ್ ಲೂಟಿ ಲೂಟಿ ಲೂಟಿ. ಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ಸಾಲಿನಲ್ಲಿ ಕೂತಾಗ ತಮ್ಮ ಕಿವಿಗೆ ಚೆಂಡು ಮುಡಿಸ್ಕೊಂಡು ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯ ಚೆಂಡು ಮುಡಿಸಿದೆ ಜನರಿಗೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಸ್ಕೂಟಿಯ ಶವಯಾತ್ರೆ ಮಾಡಿದ್ರು. ಈಗ ನಾನು ಅವ್ರಿಗೆ ಕೇಳ್ತೇನೆ, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಸಿದರೆ ನೀವು ಬೆಲೆ ಏರಿಕೆ ಎರಡೆರಡು ಬಾರಿ ಮಾಡಿದಿರಿ. ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದಿರಿ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದಿರಿ. ಇದ್ರ ಜೊತೆಗೆ ಪಾಣಿ ಬೆಲೆನ, ಇನ್ಕಮ್ ಸರ್ಟಿಫಿಕೇಟ್ ಬೆಲೆನ, ಬರ್ತ್ ಸರ್ಟಿಫಿಕೇಟ್ ಬೆಲೆನ, ಡೆತ್ ಸರ್ಟಿಫಿಕೇಟ್ ಬೆಲೆನೂ ಕೂಡ ಹೆಚ್ಚಳ ಮಾಡಿದ್ದೀರಿ. ಅಲ್ಲಿಗೆ ನೀವು ಜನರ ಕಿವಿಗೆ ಚೆಂಡು ಮುಡಿಸೋದು ಅಲ್ದಲೇ ಕೈಗೆ ಚಿಪ್ಪು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ನೀತಿಯನ್ನೇ ನಿಮಗೆ ತಿರುಗುಬಾಣವಾಗಿ ತೋರಿಸೋ ಕೆಲಸ ಮಾಡ್ತಿದ್ದೀವಿ. ನೀವು ಜನರ ಪಾಲಿಗೆ ನೀವು ವರವಾಗಿಲ್ಲ, ಶಾಪ ಆಗಿದ್ದೀರಿ. ನೀವು ಬೆಲೆ ಇಳಿಸಿ, ಇಲ್ಲ ನೀವೇ ಅಧಿಕಾರದಿಂದ ಇಳಿರಿ. ಅವತ್ತು ಸ್ಕೂಟಿಯ ಶವಯಾತ್ರೆ ಮಾಡಿದ್ರು. ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಶವಯಾತ್ರೆ ಮಾಡಬೇಕಾಗತ್ತೆ. ಕಾಂಗ್ರೆಸ್ನ